ಎಲ್ಲರಿಗೂ ನಮಸ್ಕಾರ. ಸೈಲೆಂಟ್. ಎಲ್ಲರಿಗೂ ನಮಸ್ಕಾರ. ಇವಾಗ ನಮ್ಮ ಡ್ರಗ್ ಕಂಟ್ರೋಲ್ ಸಾಹೇಬರು ಬೈದರ ಅವರಿಗೆ ಮೆಮೊರಂಡಮ್ ಕೊಟ್ಟಿದ್ದೀವಿ. ಇದಕ್ಕೆ ಮುಂದಾಗಿ ಸುಮಾರು ಸಲ ಈ ಬಗ್ಗೆ ಮೀಟಿಂಗ್ ಮಾಡಿದ್ದೀವಿ, ಡಿಸ್ಕಷನ್ ಮಾಡಿದ್ದೀವಿ. ಇವತ್ತು ಹೆಲ್ತ್ ಮಿನಿಸ್ಟರ್ ಸಾಹೇಬರು ಅವರು ತಾಲೂಕಿನಲ್ಲಿ ಮಂಗಳೂರಿನಲ್ಲಿ ಅವ್ರದ್ದು ಏನೋ ಪ್ರೋಗ್ರಾಮ್ ಇದೆ, ಇದಕ್ಕೋಸ್ಕರ ನೆನೆನೆ ಅವ್ರನ್ನ ಮೀಟ್ ಮಾಡಿ ಅವಾಗ ಡ್ರಗ್ ಕಂಟ್ರೋಲ್ ಸಾಹೇಬರು ಇದ್ದರು. ಸೊ ಚರ್ಚೆ ಮಾಡಿ ಅದಕ್ಕೆ ಕೊಟ್ಟಿದ್ವಿ. ಮುಖ್ಯವಾಗಿ ನಾವು 2000ದಿಂದ ಈ ಲೈಸೆನ್ಸ್ ಗ್ರ್ಯಾಂಟ್ ಮಾಡೋದಕ್ಕೆ ಕೆಲವು ಕಂಡೀಷನ್ಸ್ಗಳು ಮಾಡಬೇಕು, ಕನ್ಸಿಡರೇಷನ್ 64(2) ಅಂತೇಳಿ ಕೊಟ್ಟಿದ್ವಿ. ಅದನ್ನ ಕೋರ್ಟ್ಗೂ ಹೋದ್ವಿ. ಕೋರ್ಟಲ್ಲಿ ಹೈಕೋರ್ಟ್ ಆರ್ಡರ್ ಮಾಡಿದ್ರು, ಇದನ್ನ ನೀವು ಕನ್ಸಿಡರ್ ಮಾಡಬೇಕು ಅಂತೇಳಿ. ಇದು 2002 ಅವಾಗಿಂದ ಅದಿನ್ನ ಪೆಂಡಿಂಗ್ ಹಂಗೆ ಬರ್ತಾನೆ ಇದೆ. ಅದು ಸೆಂಟ್ರಲ್ಲಿ ಒಂದು ಲೈಸೆನ್ಸಿಂಗ್ ಕಮಿಟಿ ಅಂತ ಹೇಳ್ಬಿಟ್ಟು ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟೇ ಮಾಡಿದ್ರು. ಆ ಡಿಪಾರ್ಟ್ಮೆಂಟ್ ರಿಪೋರ್ಟ್ ಬಂತು. ಆ ರಿಪೋರ್ಟ್ನನ್ನು ಪಾಲನೆ ಮಾಡಿಲ್ಲ, ಅದು ಹಂಗೆ ಬರ್ತಾ ಇತ್ತು. ಇವತ್ತಿನ ದಿವಸ ಈ ಯಾವುದು ಚೈನ್ ಸ್ಟೋರ್ ಆಗಲಿ, ಈ ವ್ಯಾಪಾರ ಮಾಡೋದಕ್ಕೆ ಈ ಅಂಗಡಿಗಳು ಜಾಸ್ತಿ ಬಂದಿರೋದಕ್ಕೆ ಮೇಜರ್ ಕಾರಣನೇ ಈ ಲೈಸೆನ್ಸ್ಗಳಿಗೆ ಆ 64(2) ಪ್ಯಾರಲ್ಲಿ ಕೆಲವು ಕನ್ಸಿಡರೇಷನ್ ತಗೊಳ್ಳದೆ ಇರೋದೇ ಮುಖ್ಯವಾದ ಕಾರಣ. ಇದು ನೆನ್ನೆ ಹೆಲ್ತ್ ಮಿನಿಸ್ಟ್ರಿಗೆ ಹೇಳಿದ್ದೀವಿ, ಅದು ಸ್ಟೇಟ್ ಅಮೆಂಡ್ಮೆಂಟ್ಸ್ ಮಾಡ್ಬೇಕಂತೇಳಿ ರಿಕ್ವೆಸ್ಟ್ ಮಾಡಿದ್ದೀವಿ. ಹೆಲ್ತ್ ಮಿನಿಸ್ಟರ್ ಲಾಸ್ಟ್ 7ನೇ ತಾರೀಕು ಮೀಟಿಂಗ್ ಕೊಟ್ಟಿದ್ರು. 7ನೇ ತಾರೀಕು ಯಾವುದೋ ಫಂಕ್ಷನ್ ಅಂತೇಳಿ ಮೋಸ್ಟ್ ಪ್ರಾಬ್ಲಿ ನೆಕ್ಸ್ಟ್ ವೀಕ್ನಲ್ಲಿ ಹೊಸ ಅಂಗಡಿಗಳಿಗೆ ಲೈಸೆನ್ಸ್ ಕೊಡಬೇಕು ಅಂತಂದರೆ ಅದಕ್ಕೆ ಒಂದು ಪ್ಯಾರಾಮೀಟರ್ಸ್ ಏನಿರಬೇಕು ಅಂತೇಳಿ 29 ಥರ ಸೆಂಟ್ರಲ್ ಗೌರ್ಮೆಂಟ್ಗೂ ಕೊಟ್ಟಿದ್ದೀವಿ, 14 ಸ್ಟೇಟ್ ಗೌರ್ಮೆಂಟ್ಗೂ ಕೊಟ್ಟಿದ್ದೀವಿ. ಅದನ್ನ ಪೊಲೀಸ್ನೇ ಮಾಡಿ ಅದಕ್ಕೊಂದು ಸ್ಟೇಟ್ ಗೈಡ್ಲೈನ್ಸ್ ಮಾಡಿ ಅದು ಕನ್ಸಿಡರ್ ಮಾಡಿ ಲೈಸೆನ್ಸ್ ಕೊಡ್ಬೇಕಂತೇಳಿ ವಿನಂತಿ ಮಾಡ್ಕೊಂಡಿದ್ದೀವಿ. ಅದು ನೆಕ್ಸ್ಟ್ ವೀಕ್ನಲ್ಲಿ ಮೀಟಿಂಗ್ ನಡೀತೈತೆ. ಇವಾಗ ಇಲ್ಲಿ ನಮ್ಮದು ಸಬ್ಜೆಕ್ಟ್ ಆನ್ಲೈನ್ ಮಾರಾಟ ಮಾಡಿದ್ರೆ ಏನು ತೊಂದರೆ ಅಂತ ನಮ್ಮದು ಸಬ್ಜೆಕ್ಟ್ ಅದಲ್ಲ. ಆನ್ಲೈನ್ ಥರ 100 ಜನ ಬಂದರೆ ನಾವು ಬದುಕ್ತೀವಿ. ನಮ್ಮ ಹತ್ರ ನಮ್ಮ ದುಡ್ಡು ಹಾಕಿ ನಾವು ವ್ಯಾಪಾರ ಮಾಡ್ತಾ ಇದ್ದೀವಿ, ಬದುಕ್ತೀವಿ. ಅವರಿಂದ ನಾವು ರೋಡಿಗೆ ಬರಲ್ಲ. ಆದರೆ ಆ ಮಾರಾಟ ಮಾಡ್ತಾ ಇರೋದೇ ಕಾನೂನು ವ್ಯಾಪ್ತಿನಲ್ಲಿ ಇಲ್ಲ ಅನ್ನೋದೇ ನಮ್ಮದು ಕ್ವಶನ್. ಮೊದಲನೇದಾಗಿ ಡ್ರಗ್ಸ್ ಆ್ಯಂಡ್ ಕಾಸ್ಮೆಟಿಕ್ಸ್ ಆ್ಯಕ್ಟ್ ಅಂಡ್ ರೂಲ್ಸ್ ಪ್ರಕಾರ, ಕಂಡೀಷನ್ ಆಫ್ ಲೈಸೆನ್ಸ್ ಪ್ರಕಾರ ನೀವು ಲೈಸೆನ್ಸ್ ಏನು ಗ್ರ್ಯಾಂಟ್ ಮಾಡಿದ್ದೀರೋ ಈ ಆನ್ಲೈನ್ ಅಂತ ಹೇಳಿ ವೆಬ್ಸೈಟ್ಗಳಲ್ಲಿ ಆನ್ಲೈನ್ನಲ್ಲಿ ಡೌನ್ಲೋಡ್ ಮಾಡಿ, ನೀವು ಪ್ರಿಸ್ಕ್ರಿಪ್ಷನ್ ಡೌನ್ಲೋಡ್ ಮಾಡಿ ಇದು ಮಾಡಿ ಅಂತ ಅವ್ರು ಏನು ಕೊಟ್ಟು ಔಷಧ ಮಾಡಿದಾರಲ್ಲ ಅವ್ರ ಮೇಲೆ ಕ್ರಮ ತಗೋಬೇಕಂತಲೇ ನೆನ್ನೆ ಹೇಳಿದ್ದೀವಿ. ಮಿನಿಸ್ಟರ್ ಅದಕ್ಕೆ ಒಪ್ಕೊಂಡಿದ್ದಾರೆ. ಒಂದು ಕೆಲವು ಸ್ಯಾಂಪಲ್ಸು ಕೊಟ್ಟಿದ್ದೀವಿ. ನಮ್ಮ ಕ್ವಶನ್ ಅದಲ್ಲ. ನಮ್ಮ ಕ್ವಶನ್ನು ಈ ಥರ ಓಪನ್ ಆಗಿ ವೆಬ್ಸೈಟ್ನಲ್ಲಿ ಬಂದಾಗ, ಎಲ್ಲ ವೆಬ್ಸೈಟ್ ಆಫರ್ ಮಾಡ್ತಾ ಇದ್ದಾಗ ಆ ವೆಬ್ಸೈಟು ಈ ಥರ ಔಷಧಿಗಳು ನಾವು ವ್ಯಾಪಾರ ಮಾಡ್ತಾ ಇದ್ದೀವಿ ಅಂತ ಬಂದಾಗ ಕಾನೂನು ಪ್ರಕಾರ ಇಲ್ಲ ಅಂತೇಳಿ ಯಾಕಿನ್ನ ಆ್ಯಕ್ಷನ್ ತೊಗೊಂಡಿಲ್ಲ ಅಂತೇಳಿ ದಯವಿಟ್ಟು ಫಸ್ಟ್ ಅದ್ರ ಮೇಲೆ ಆ್ಯಕ್ಷನ್ ತೊಗೊಳ್ಳಿ. ಎಲ್ಲ ವೆಬ್ಸೈಟ್ಗೂ ಇಮಿಡಿಯೇಟ್ ಆಗಿ ಬ್ಯಾನ್ ಮಾಡಿ. ಅದೇ ಥರ ಆನ್ಲೈನಲ್ಲಿ ಸುಮಾರು ಜನ ನೋಡಿದ್ದೀವಿ ನಾವು. ಇವಾಗ ಆಗ್ತಾ ಇರೋದ್ರಲ್ಲಿ ಆನ್ಲೈನ್ನಲ್ಲಿ ನಾವು ಔಷಧಿಗಳು ತರಿಸಿದ್ದೀವಿ. ನಾನು ಎಕ್ಸಾಂಪಲ್ ಕೊಟ್ಟಿದ್ದೀವಿ ಏನಂತೇಳಿ. ಇದುವರೆಗೆ ಒಂದು ಮುಖ್ಯ ಕಾರ್ಯಕರ್ತರ ಬಂದ್ಬಿಟ್ಟು ಮೆಡ್ಪ್ಲಸ್ ಅವನು ಈ ರೋಡ್ನಲ್ಲಿ ಬಟ್ಟೆ ಹಾಕ್ಬಿಟ್ಟು ಒಂದು ತೊಗೊಂಡ್ರೆ ಒಂದು ಫ್ರೀ ಅಂತ, ಆ ಥರ ಟಿವಿನಲ್ಲಿ 15% ಕೊಡ್ತೀನಿ, 10% ಕೊಡ್ತೀನಿ, ಡಾರ್ಬಸ್ ಕೊಡ್ತೀನಿ, ಬಾತ್ರೂಮ್ ತೊಳೆದು ಕೊಡ್ತೀನಿ ಅಂತ ವ್ಯಾಪಾರ ಮಾಡ್ತಾ ಇದ್ದಾನೆ. ಔಷಧಿ ವ್ಯಾಪಾರ ಮಾಡಕ್ ಬಂದವನ, ಅಜಾಮ್ಗಿರಿ ಕೆಲಸ ಮಾಡಕ್ ಬಂದವನ. ನಮಗೆ ಭಯ ಅನ್ನೋದೇ ಗೊತ್ತಿಲ್ಲ. ಯಾರ ಮೇಲೂ ಭಯ ಅನ್ನೋದು ಮೈನಲ್ಲೂ ಇಲ್ಲ, ಎಲ್ಲೂ ಇಲ್ಲ, ಯಾವ ಕಡೆನೂ ಇಲ್ಲ. ದುಡ್ಡು ಬಗ್ಗೆ ಮರ್ಯಾದೆನೇ ಕೊಡೋ ಅಂತ ವ್ಯಕ್ತಿಗಳು ನಾವಿಲ್ವೇ ಇಲ್ಲ. ಎಷ್ಟು ಜನ ಹತ್ರ ಎಷ್ಟು ದುಡ್ಡು ಬಂದ್ರೇನೋ ಅದನ್ನ ಸಮಾಲನೆ ಮಾಡೋ ಶಕ್ತಿ ನಮ್ಮ ಹತ್ರ ಐತೆ. ಈ ಔಷಧಿ ವ್ಯಾಪಾರಗಳ ಹತ್ರ ಯಾವುದೇ ಆನ್ಲೈನ್, ಈ ಮೆಡ್ಪ್ಲಸ್ ಆಗಲಿ ಇಲ್ಲ ಬೇರೆಯವನಾಗಲಿ ಇನ್ನೊಬ್ಬನಾಗಲಿ ನಮ್ಮ ಹತ್ರ ನಡೆಯಲ್ಲ. ಚಪ್ಪಲಿ ಮಾರ್ಕೋಬೋದು, ಪಿಜ್ಜಾ ಮಾರ್ಕೋಬೋದು. ಫಸ್ಟ್ ಹೇಳಿದ್ದೆ ಪಿಜ್ಜಾ ಮಾರಕ್ಕೆ ಹೋಗಿ ಅಂತ ಹೇಳ್ಬಿಟ್ಟು. ಇವಾಗ ಚಪ್ಪಲಿ ಮಾರಿ, ಇಲ್ಲಾಂದ್ರೆ ಒಳ್ಳೆ ಬ್ಲೌಸ್ ಪೀಸ್ ಮಾರಿ, ಸೀರೆಗಳು ಮಾರಿ, ಒಂದಕ್ಕೊಂದು ಔಷಧಿ ಮಾಡೋದಕ್ಕೆ ನಿಮಗೆ ನಾಲಾಯಕ್ಕು, ನಿಮಗೆ ಔಷಧಿ ಮಾಡೋದಕ್ಕೆ ಯೋಗ್ಯತೆಯೇ ಇಲ್ಲದೆ ಇರೋರು ನೀವು. ಮೊದಲನೇದಾಗಿ ಈ ಬಂಧನ ಏರ್ಪಾಡು ಮಾಡಿದ್ದೆ ನಾನು ಆಲ್ ಓವರ್ ಇಂಡಿಯಾನಲ್ಲಿ ಲಾಸ್ಟ್ ಹೋದ ತಿಂಗಳಲ್ಲಿ
AOCD ಮೀಟಿಂಗ್ ಇದ್ದಾಗ ಈ ವೆಬ್ಸೈಟ್ಗಳಲ್ಲಿ ಏನು ಆನ್ಲೈನ್ ಒಬ್ಬೊಬ್ರು ಅಡ್ವರ್ಟೈಸ್ಮೆಂಟ್ ಆನ್ಲೈನ್ ಬಂದ್ರೆ ಮನೆ ಡೋರ್ ಡೆಲಿವರಿ ಆಯ್ತಲ್ಲ, ಮನೆಗೆ ಡೆಲಿವರಿ ಆಯ್ತಲ್ಲ. ಮೆಡ್ ಪ್ಲಸ್ಗೆ ಒಂದು ಆಫರ್ ಕೊಡೋಣ, ಒಳ್ಳೆ ಆಫರ್. ಈ ವಿಸ್ಪರ್ ಕೇರ್ ಫ್ರೀ ಎಲ್ಲ ಮನೆಗೆ ಡೋರ್ ಡೆಲಿವರಿ ಮಾಡಲಿ, ಔಷಧಿನ ನಾವು ಮಾಡ್ಕೊಂತೀವಿ. ವ್ಯಾಪಾರ ಮಾಡೋದ್ರಲ್ಲಿ ಇವತ್ತಿನ ದಿವಸದಲ್ಲಿ ಈ ಮೆಡ್ ಪ್ಲಸ್ ಇವತ್ತು ಎಲ್ಲ ಅಂಗಡಿಗಳನ್ನು ಆನ್ಲೈನ್ ಮೂಲಕ ಮಾರಾಟ ಮಾಡಿ ಅದು ಡ್ರಗ್ಸ್ ಅಂಡ್ ಕಾಸ್ಮೆಟಿಕ್ಸ್ ನ ವೈಲೇಟ್ ಮಾಡಿದೆ. ನಮ್ಮ ರಿಕ್ವೆಸ್ಟ್ ಇವಾಗ DC ಸಾಹೇಬ್ರ ಹತ್ರ ಏನಂತಂದ್ರೆ, ಅಷ್ಟು ಮೆಡಿಕಲ್ ಅಂದ್ರೆ ಮೆಡ್ ಪ್ಲಸ್ ನಲ್ಲಿ ಮೇಲೆನು ಇಮಿಡಿಯೇಟ್ ಆಗಿ ಇನ್ಸ್ಪೆಕ್ಷನ್ ಮಾಡಿ ಅವ್ರ ಮೇಲೆ ಕ್ರಮ ತಗೋಬೇಕಂತ ತಗೊಳ್ತಾ ಇದ್ದೇವೆ. ಇದು ಅದ್ರೊಳಗೆ ನಾವು ಕೊಟ್ಟಿದೀವಿ, ನಾವು ಅದೇ ಕೊಟ್ಟಿದೀವಿ. ನಾವೇನ್ ಕೊಡ್ತೀವಿ ಅದೇ ಮಾತಾಡ್ತೀವಿ, ಏನ್ ಮಾತಾಡ್ತೀವಿ ಅದ್ಮೇಲೆ ಹೋಗ್ತೀವಿ. ಮೆಡ್ ಪ್ಲಸ್ ಅವರು ಒಂದು ತಿಳ್ಕೋಬೇಕು, ನಿಮಗ್ ಲಾಭ ಬರ್ತಾ ಇತ್ತಲ್ಲ, ಆ ಲಾಭ ಕೊಡಿಸ್ತಾ ಇರೋದು ನಾವೇ ಅಂತೇಳಿ. ನಾವು ಕೊಡಿಸ್ತಾ ಇರೋದು ನೀವಲ್ಲ, ನಾವು ಗಲಾಟೆ ಮಾಡಿ, ನಾವು ಗೌರ್ಮೆಂಟ್ ಜೊತೆ ಹೋರಾಟ ಮಾಡಿ ನಿಮ್ಗೆ ಲಾಭ ಕೊಡಿಸ್ತಾ ಇರೋದು. ಔಷಧಿಗೆ ಮಾರ್ಜಿನೇ ಇಲ್ಲ. 2.5 ವರ್ಷದಿಂದ ಸೆಂಟ್ರಲ್ ಗೌರ್ಮೆಂಟ್ ಹತ್ರ ಗಲಾಟೆ ಮಾಡ್ತಾ ಇದೀವಿ. ಇವಾಗ ತಾನೇ ಅಮೆಂಡ್ಮೆಂಟ್ ತರ್ತಾ ಇದೀವಿ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ. ಆಗಸ್ಟ್ 14ನೇ ತಾರೀಕು ಮೀಟಿಂಗ್ ನಲ್ಲೇ ನಮ್ದು ಫಸ್ಟ್ ಬಂದಿದ್ದು, ಹೋಲ್ಸೇಲರ್ಗೆ ಇಷ್ಟು ಕೊಡಬೇಕು, ರಿಟೇಲರ್ಗೆ ಇಷ್ಟು ಕೊಡಬೇಕು ಅಂತೇಳಿ. ನಾವು ಅಸೋಸಿಯೇಷನ್ಗಳು ಒಂದು ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಕಂಪನಿಯವ್ರ ಜೊತೆ ಇಟ್ಕೊಂಡಿರೋದ್ರಲ್ಲಿ ಆ ಒಂದು ಮಿನಿಮಮ್ ಲಾಭನ ಕೊಡ್ತಾ ಇರೋದು ನಾವು. ಅದು ತಿಳ್ಕೋಬೇಕು ಅವ್ರು ಫಸ್ಟ್. ಈ ಎಕ್ಸ್ಪೈರಿ ಬ್ರೇಕೇಜ್ ಕೊಡ್ತಾ ಇರೋದು ನಾವು. ನಮ್ದೇ ತಗೊಂಡು ಜಾಸ್ತಿ ಪರ್ಚೇಸ್ ಮಾಡ್ತೀವಿ ಅಂತೇಳಿ ಜಾಸ್ತಿ ಲಾಭಗಳು ತಗೊಂಡು, ಕಾನೂನು ಹೇಳುತ್ತೆ ಕಮ್ಮಿ ಕೊಟ್ರೆ ಕೇಳಬಾರ್ದು ಅಂತೇಳಿ. ಕರೆಕ್ಟು. ನಾನು ಕಮ್ಮಿ ಕೊಡ್ತೀನಿ ಅಂತ ಅಡ್ವರ್ಟೈಸ್ಮೆಂಟ್ ಮಾಡಿದಾಗ ಅವ್ರಿಗೆ ಬರೋ ರೇಟ್ಗೆ ನಮಗೂ ಬಂದಾದ್ರೆ ನಾವ್ಯಾಕೆ ಕಮ್ಮಿ ಕೊಡೋ, ನಾವು ಕೊಡ್ತೀವಿ ಕಮ್ಮಿ. ಇವತ್ತು ತಿಳ್ಕೊಳ್ಳಿ, ರಿವರ್ಸ್ ಬರೋಣ. ರಿವರ್ಸ್ ಅಂತಂದ್ರೆ ಈ ಮೆಡ್ ಪ್ಲಸ್ಗಾಗ್ಲಿ ಈ ಆನ್ಲೈನ್ಗಾಗ್ಲಿ ಔಷಧಿಗಳು ಯಾರಿಂದ ಬರ್ತಾ ಇದೆ, ಇವ್ರು ಯಾರಿಗೆ ಮಾರಾಟ ಮಾಡ್ತಾ ಇದ್ದಾರೆ, ಯಾವ ಹೋಲ್ಸೇಲರ್ ಮಾಡ್ತಾ ಇದ್ದಾನೆ, ಯಾವ ಕಂಪನಿಯವನ್ ಮಾಡ್ತಾ ಇದ್ದಾನೆ. ಇವತ್ತಿನ ದಿವಸ ಯಾವನೇ ಹೋಲ್ಸೇಲರ್ ಮೆಡ್ ಪ್ಲಸ್ಗಾಗ್ಲಿ ಈ ಆನ್ಲೈನ್ ಮೆಡಿಕಲ್ ಶಾಪ್ಗಳು ಯಾರು ಓಪನ್ ಮಾಡಿದಾರೋ ಅವ್ರಿಗೆ ಸಪ್ಲೈ ಮಾಡ್ತಾ ಇರೋದ್ರಲ್ಲಿ ನಮ್ಮ ಅಸೋಸಿಯೇಷನ್ ನಾವು ಕೊಟ್ಟಿರೋ ಪ್ಲೇಸ್ ಎಲ್ಲ ಕಟ್ ಮಾಡ್ತೀವಿ ಇಮಿಡಿಯೇಟ್ ಆಗಿ. ನೀವೆಲ್ಲರೂ ಒಂದ್ಸಲಿ ಎದ್ಬಿಟ್ಟು ನಾವು ಸಪೋರ್ಟ್ ಮಾಡ್ತೀವಿ, ಈ ತರ ಡಿಸ್ಟ್ರಿಬ್ಯೂಟರ್ ಯಾರಿಗೂ ನಾವು ಸಪೋರ್ಟ್ ಮಾಡಲ್ಲ ಅಂತೇಳಿ. ನಮ್ಮ ವೃದ್ಧಿಗೆ ಯಾವನ್ ಬರ್ತಾನೋ ಅವನು ಸರ್ವನಾಶನ. ಅವನು ಕಂಪನಿ ಆಗಿರ್ಲಿ, ಹೋಲ್ಸೇಲರ್ ಆಗಿರ್ಲಿ, ರಿಟೇಲರ್ ಆಗಿರ್ಲಿ. ಯಾವುದೇ ರಿಟೇಲರ್ ಆನ್ಲೈನ್ ಜೊತೆ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾನೋ ಅವನಿಗೆ ನಮ್ಮ ಪ್ಲೇಸ್ ಎಲ್ಲ ಕಟ್ ಆಗುತ್ತೆ. ಅವನಿಗೆ ಯಾವುದೇ ತರ ಸಾಲಗಳು ಕೊಡಲ್ಲ, ಅವನ ಅಂಗಡಿಗೆ ಔಷಧಿಗಳು ನಾವು ಮಾರಲ್ಲ, ಅವನು ಅಲ್ಲೇ ಬಂದ್ಬಿಟ್ಟು ಕಾಸು ಕೊಟ್ಟು ತಗೊಂಡೋಗ್ಬೇಕು. ಅದೇ ತರ ಯಾವುದೇ ಹೋಲ್ಸೇಲರ್ ಸಪ್ಲೈ ಮಾಡ್ತಾ ಇದ್ದಾನೆ ಅವನಿಗೆ ನಾವು ಇಮಿಡಿಯೇಟ್ ಇವತ್ತಿಂದ ಯಾರು ಅವ್ನಿಗೆ ನಾವು ಸಪೋರ್ಟ್ ಮಾಡಲ್ಲ. ಅವನಿಗೆ ನಾವೇನ್ ಪ್ರಿವಿಲೇಜ್ ಕೊಟ್ಟಿದೀವೋ ಅವನು DD ಎತ್ಕೊಂಡು ಕಂಪ್ನಿಯಲ್ಲಿ ಐಟಮ್ ತರಬೇಕು. ಆಕ್ಟ್ ಪ್ರಕಾರ ನಾವು ಕೊಡಲ್ಲ ಅಂತ ಹೇಳಲ್ಲ. ಆಕ್ಟ್ ಪ್ರಕಾರ ಅವ್ರಿಗೆ DD ತಗೊಂಡ್ ಬರ್ಲಿ. ನಮ್ಮ ಪ್ರಿವಿಲೇಜ್ ಏನ್ ಎಕ್ಸ್ಪೈರಿ ಕೊಡ್ತಾ ಇದೀವಿ, ಎಕ್ಸ್ಟ್ರಾ ಮಾರ್ಜಿನ್ ಯಾವುದು ಒಂದು ಕೊಡಲ್ಲ. ಮೂರನೇದಾಗಿ ಯಾವ್ಯಾವ ಕಂಪನಿ ಈ ತರ ಇವ್ರಿಗೆ ಜಾಸ್ತಿ ಅಂತ ಲಾಭ ಕೊಡ್ತಾ ಇದ್ದಾನೋ, ಹಾಸ್ಪಿಟಲ್ ರೇಟು, ಇನ್ಸ್ಟಿಟ್ಯೂಷನ್ ರೇಟು, ಅಡ್ಜಸ್ಟ್ಮೆಂಟ್ ರೇಟು, ಈ ಕಂಪನಿ ಮೇಲೆಲ್ಲ ಕ್ರಮ ತಗೋಬೇಕಂತೇಳಿ ನಾವು ಆಲ್ರೆಡಿ ಡಿಸೈಡ್ ಮಾಡಿದ್ದೀವಿ. ಯೂನಿಫಾರ್ಮಿಟಿ ಆಫ್ ರೇಟ್ ಬರ್ಬೇಕು. ಸೊ ನಾವೆಲ್ಲ ಸೇರಿದ್ದೀವಿ. ನಮಗಿದು ಒಂದು ಪಾಠ. ಆನ್ಲೈನ್ ಅಂದ್ರೆ ಏನು, ಟೆಕ್ನಾಲಜಿ. ನಮ್ಮ ಹತ್ರ ಏನಿಲ್ಲ, ಟೆಕ್ನಾಲಜಿ ಇಲ್ಲ. ಯಾಕಂದ್ರೆ ನಮ್ದೆಲ್ಲ ಅಂಗಡಿಗಳು ಹಳೆದು, ನಾವು ಸುಮಾರು ಜನ ಆರ್ಗನೈಸ್ ಆಗಿಲ್ಲ. ಅವ್ರು ನಮಗೆ ಒಂದು ತೋರಿಸ್ತಾ ಇದ್ದಾರೆ ನಮ್ಮ ಹತ್ರ ನಾವು ಆರ್ಗನೈಸ್ ಟೆಕ್ನಾಲಜಿ ಇಲ್ಲ ಅಂತ. ನನ್ನ ಬಲವಾದ ಕೋರಿಕೆ ನಿಮ್ಮ ಹತ್ರ ಏನಂತಂದ್ರೆ, ಇವತ್ತಿಂದ ಅಂದ್ರೆ ನಾಳೆ ಬೆಳಗ್ಗೆ ನಾವು ಅಂಗಡಿ ತೆಗೆಯೋದ್ರಿಂದ ಪ್ರತಿಯೊಂದು ಚೀಟಿಗೂ ನೀವು ಇಶ್ಯೂಡ್ ಅನ್ನ ಸ್ಲಿಪ್ ಹಾಕಿ, ಚೀಟಿನ ನೀವು ಇಶ್ಯೂಡ್ ಅನ್ನೋದು ಸ್ಟಾಂಪ್ ಮಾಡಲೇಬೇಕು. ಮಾಡ್ತೀರಾ ಇಲ್ವಾ? ಆ ಪ್ರಿಸ್ಕ್ರಿಪ್ಷನ್ ರಿಪೀಟ್ ಆಗಬಾರ್ದು ಎಲ್ಲೂ. ಈ ದಿವಸ ಕೆಲವರು ಮಾಡ್ತಾ ಇದಾರೆ, ಕೆಲವರು ಮಾಡ್ತಾ ಇಲ್ಲ. ಅದಕ್ಕೆ ಹಾಕಿ ಅವ್ರು ಅಷ್ಟೇ ಮಾತ್ರೆಗಳು ತಗೊಂಡಿದ್ರೆ, ಅಷ್ಟೇ ಮಾತ್ರೆ 30 ಮಾತ್ರೆ ತಗೊಂಡಿದ್ರೆ 10 ತಗೊಂಡ್ರೆ ಅವರು 10 ಕೊಟ್ಟಿದ್ದೀವಿ ಇಶ್ಯೂಡ್ ನಲ್ಲಿ ಅಂತ ಹಾಕಿ ಬಿಲ್ ನಂಬರ್ ಡೇಟ್ ಹಾಕ್ಬೇಕಷ್ಟೇ. ಒಂದು ನಿಮ್ಮ ಅಂಗಡಿ ಹೆಸರು, ಇಶ್ಯೂಡ್ ಡೇಟ್, ಬಿಲ್ ನಂಬರ್ ಹಾಕ್ತೀರಾ? ಆರ್ಗನೈಸ್ ಬರೋಣ. ಕೆಲವು ಲೋಕದೋಷಗಳಿತ್ತು, ಹೆಲ್ತ್ ಮಿನಿಸ್ಟರ್ ಹತ್ರ ಮಾತಾಡಿದ್ವಿ ಲಾಸ್ಟ್ ಕನ್ವೆನ್ಷನ್ ನಲ್ಲಿ. ಡಿಪಾರ್ಟ್ಮೆಂಟ್ ಆಗಲಿ ಗೌರ್ಮೆಂಟ್ ಆಗಲಿ ನಮ್ಮನ್ನ ತಪ್ಪುಗಳು, ಕೆಲವು ತಪ್ಪುಗಳು ಮಾಡದೆ ಅಂದ್ರೆ ಕಾನೂನು ಪ್ರಕಾರವಾಗಿ 100% ಎಲ್ಲ ಮಾಡೋಕ್ಕಾಗಲ್ಲ. ಇವಾಗ ನಾವು ಐಟಮ್ ಕಟ್ ಮಾಡಿಕೊಡ್ತಾ ಇದೆಲ್ಲ ಮಾತಾಡಿದ್ದೀವಿ. ಕಾನೂನು ಪ್ರಕಾರ ಇಲ್ಲ, ಬಟ್ ಕಾನೂನು ಪ್ರಕಾರ ಜನರಿಗೆ ನೀನು 10 ತಗೋ 30 ತಗೋ ಅಂತ ಹೇಳಕ್ಕಾಗಲ್ಲ. ಜನರಿಗೆ ನಾವು ಜಾಸ್ತಿ ಸೇವೆ ಮಾಡ್ತಾ ಇದ್ದೀವಿ.
ಇವತ್ತಿನ ದಿವಸ ನಾವು ಇದನ್ನ ಮಾಡಿದ್ದು ಬಂದು ರೀಸನ್ ಏನಂತಂದ್ರೆ ನಾವು ಜನರಿಗೆ ಔಷಧಿ ಸಪ್ಲೈ ಮಾಡೋ ಅಂತ ಒಂದು ನಮ್ಮ ಹತ್ರ ಇರೋ ಸಿಸ್ಟಮ್ನ ಆನ್ಲೈನ್ ಅವ್ರ ಕೈಗೆ ಕ್ಯಾಟರ್ ಮಾಡೋಕ್ಕಾಗತ್ತೆ ದೇಶಕ್ಕೆ ಅನ್ನೋದೇ ಒಂದು ಕ್ವಶನ್. ನಾವು ಇದಕ್ಕೆ ಜನರ ಹತ್ರ ಕ್ಷಮಾಪಣೆ ಕೇಳಿದೀವಿ. ಯಾಕಂದ್ರೆ ಇದು ನಮ್ಮ ಪ್ರೊಫೆಷನ್ ನಮಗೆ ಕೆಟ್ಟ ಹೆಸರು ಬರೋದು ಬೇಡ ಅಂತೇಳಿ. ಆಯ್ತರ ಇವ್ರುಗಳಂದು ಇವ್ರ ಹತ್ರ ದುಡ್ಡಿರೋರೇ ಇದಕ್ಕೆ ಬರ್ತಾ ಇದಾರೆ ಹೊತ್ತು ಯಾರೂ ವ್ಯಾಪಾರ ದೃಷ್ಟಿನಲ್ಲಿ ಬರ್ತಾ ಇಲ್ಲ. ಸೊ ನಾವು ಆಲ್ರೆಡಿ ಇದೊಳ್ಳೆ ಕೊಟ್ಟಿದ್ದೀವಿ, ಯಾವುದೋ ಮೆಮೊರಡಮ್ಸು, ಮತ್ತೊಂದು ಇದರಲ್ಲಿ ಏನಂತ ಫಾರ್ಮಸಿಸ್ಟ್ ಆಗಲಿ ಏನೇನು ಬೇಕು ಅಂತೇಳಿ ಎಲ್ಲ ಕ್ಲೀನಾಗಿ ಕೊಟ್ಟಿದ್ದೀವಿ. ಇದೇ ಥರದಲ್ಲಿ ಸೆಂಟ್ರಲ್ ಗೌರ್ಮೆಂಟ್, ಯಾಕಂದರೆ ಇದು ಸೆಂಟ್ರಲ್ ಆ್ಯಕ್ಟ್ ಆ್ಯಂಡ್ ರೂಲ್ಸು, ಅದರೊಳಗೆ ಸ್ಟೇಟ್ ಅಮೆಂಡ್ಮೆಂಟ್ಸ್ ಮಾಡೋದಕ್ಕೆ ಪ್ರಾವಿಷನ್ಸ್ ಇದೆ. ನಾನು ಹೆಲ್ತ್ ಮಿನಿಸ್ಟ್ರಿಗೆ ಹೇಳಿದ್ದೀನಿ, ನಮಗೆ ನಮ್ಮ ಗೌರ್ಮೆಂಟಿಗೆ ಪರಿಪೂರ್ಣವಾಗಿ ಎಲ್ಲ ಪವರ್ಸ್ ಇದೆ ಅವ್ರು ಮಾಡೋ ಅಂಥದಕ್ಕೆ. ಸೊ ನಾವು ಹೇಳಿದ್ದೀವಿ, ನಾನು ಸ್ಟೇಟ್ ಅಮೆಂಡ್ಮೆಂಟ್ಸ್ ಮಾಡ್ಬೋದು, ಸ್ಟೇಟ್ನಲ್ಲಿ ಬ್ಯಾನ್ ಮಾಡ್ಬೋದು, ಸೆಂಟ್ರಲ್ಗೆ ರೆಕಮೆಂಡ್ ಮಾಡ್ಬೋದು. ಇದನ್ನ ನೀವು ಫಸ್ಟು ಕಾನೂನು ಬರೋದಿರಲಿ. ಆಮೇಲೆ ಇವಾಗ ಕಾನೂನು ಇಲ್ಲ, ಇವಾಗ ಕಾನೂನು ಇಲ್ಲದೆ ಏನು ಅವ್ರು ಮಾಡಿ ವೈಲೇಷನ್ ಮಾಡಿದಾರೋ ಅವ್ರ ಮೇಲೆ ಇಮಿಡಿಯೇಟ್ ಆಗಿ ಆಕ್ಷನ್ ತಗೋ ಅಂತೇಳಿ ನಾವು ಕೋರಿಕೆ ಮಾಡಿದ್ದೀವಿ. ಅದನ್ನ ಹೆಲ್ತ್ ಮಿನಿಸ್ಟ್ರು ಮಾಡ್ತೀವಿ, ನಾವು ಆಕ್ಷನ್ ತಗೊಂತೀವಿ ಅಂತೇಳಿ ನಿನ್ನೆ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಅದು ಡ್ರಗ್ ಕಂಟ್ರೋಲ್ ಸಾಹೇಬರು ಅಲ್ಲೇ ಎದುರುಗಡೆ ಇದ್ರು, ನಮ್ಮ ಎದುರುಗಡೆ ಇದ್ರು ಮೀಟಿಂಗ್ನಲ್ಲಿ. ಸೊ ನಾವು ಇನ್ನೊಂದ್ಸಲಿ ಡ್ರಗ್ ಕಂಟ್ರೋಲ್ ಸಾಹೇಬರು ಏನು ಮನವಿ ಮಾಡ್ಕೊಂತ ಇದೀವಿ ಅಂತಂದ್ರೆ, ನಿಮ್ಮ ಅಷ್ಟು ಜನ ಇನ್ಸ್ಪೆಕ್ಟರ್ ADCಗಳು ಎಷ್ಟು ಜನ ಎಲ್ಲ ಮೆಡ್ ಪ್ಲಸ್ಗೆ ಹಾಕಿ, ನಾಳೆ ಒಂದು ದಿವಸ ಅವ್ರು ವೈಲೇಷನ್ ಆನ್ಲೈನಲ್ಲಿ ಮಾರಿದ್ದಾರೆ, ಇಮ್ಮಿಡಿಯೇಟ್ ಆಗಿ ಆಕ್ಷನ್ ತಗೊಳ್ಳಿ. 250 ಅಂಗಡಿನ ಮುಚ್ಚಿ. ಇದು ನಾವು ಯಾರು ನೋಡಿ ಭಯ ಬೀಳ್ತಾ ಇಲ್ಲ. ಮೆಡ್ ಪ್ರೈಸ್ 15% ಕೊಡೋಕೆ ದಮ್ಮ ಇದ್ದೆ, ನಮಗೆ 20% ಕೊಟ್ಬಿಡ್ತೀನಿ ಮನ್ಸು ಮಾಡ್ದ ಅಂದ್ರೆ 20 ಕೊಟ್ಬಿಡ್ತೀನಿ. ಅವ್ನು ಬರೀ ಇದು ಕೊಡ್ತಾನೆ, ನಾನು ಲಾಲಿಪಾಪೇ ಕೊಟ್ಬಿಡ್ತೀನಿ, ಮಕ್ಳಿಗೆ ಕರ್ಸ್ಕೊಂಡ್ಬಿಡ್ತೀನಿ. ನಮ್ಮ ಹತ್ರ ಆಟ ಆಡೋದು ಬೇಡ. ನಾವು ಅವ್ರಿಗೂ ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಈ ಥರ ನೀವು ಡಿಸ್ಕೌಂಟ್ ಮಾಡೋದಂತ ಅದಕ್ಕೂ ಡಿಸ್ಕೌಂಟ್ ಮಾಡ್ಕೊಂಡು ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಎರಡನೇ ಬಂದುಗೂ ಡಿಸ್ಕೌಂಟ್ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ನನ್ನ ಆತ್ಮೀಯನಾದಂತ ಅವ್ರ ಹತ್ರ ಮಾತಾಡ್ಸಿದ್ವಿ. ಅವ್ರು ಅಂದ್ರು ಅವ್ರ ಕೈಗೆ ಏನಾಗುತ್ತೋ ಅವ್ರು ಮಾಡ್ಕೊಳ್ಳಿ ಅಂತೇಳಿ. ಅವ್ರ ಕೈಗೆ ಏನಾಗುತ್ತೋ ಮಾಡ್ಕೊಳ್ಳಿ ಅಂತಂದ್ರೆ ನಮ್ಮ ಕೈಗೆ ಏನಾಗುತ್ತೆ ನೀವು ಮಾಡಿ ಅಂತೇಳಿ. ನಮ್ಮ ಕೈ ಶಕ್ತಿ ನೀವು ತೋರಿಸ್ತೀರಾ ಇಲ್ವಾ ಅವ್ರಿಗೆ? ತೋರಿಸ್ತೀವಿ, ನಮ್ಮ ಶಕ್ತಿನ ತೋರಿಸ್ತೀವಿ. ನಮ್ಮ ಹತ್ರ ಔಷಧಿ ತಗೊಂಡು ನಮ್ಮಲ್ಲೇ ಅಂತಂದ್ರೆ ಈ ರಾಜ್ಯದಲ್ಲಿ ನಾವು ದೇಶಕ್ಕೆ ಇಂಡಿಪೆಂಡೆನ್ಸ್ ಪಾಪ ನಮ್ಮ ಜನರೆಲ್ಲ ಒದ್ಲಾಡ್ತಾ ಇದ್ರು. ಅದ್ರೊಳಗೆ ಕೆಲವರು ಬ್ರಿಟಿಷರ್ಗೆ ಸಪೋರ್ಟ್ ಮಾಡ್ತಾ ಇದ್ರು. ಸಪೋರ್ಟ್ ಮಾಡಿದ್ರಲ್ಲ ಯಾವನ ಹೆಸರು ಇಲ್ಲ, ಅಳ್ಸೋಗ್ಬಿಡ್ತು. ಆ ಥರ ನಮ್ಮ ವ್ಯಾಪಾರದಲ್ಲೇ ಕೆಲವರೆಲ್ಲ ಇವ್ರಿಗೆ ಸಪ್ಲೈ ಮಾಡ್ಕೊಂಡು ಈ ಮೇಲ್ಗಡೆ ಏನು ಬ್ಯಾಗ್ ಶಿಫ್ಟಿಂಗ್ ಮಾಡೋರ್ಗಲ್ಲ, ಫಸ್ಟು ನಿಮಗೆ ನೀವು ನಿಜವಾಗ್ಲೂ ನೀವೆಲ್ಲ ಊಟ ಮಾಡ್ತಾ ಇರೋದು ಉಪ್ಪು ಅಂತ ಹಾಕೊಂಡಿದ್ರೆ ನಿಮ್ ಕೈಗೆ ವ್ಯಾಪಾರ ಮಾಡೋಕ್ಕಾಗಿಲ್ಲ. ನೀವು ವ್ಯಾಪಾರ ಬಿಡುವ ಕಾಸು ಎತ್ಕೊಡೋಕೆ ಬ್ಯಾಂಕ್ನಲ್ಲಿ ಹಾಕಿ ಅಟ್ಲೀಸ್ಟ್ ಬಡ್ಡಿಯನ್ನ ಬರುತ್ತೆ. ಈ ಕಚಡ ಕೆಲಸ ಮಾಡಿ ಸುಮಾರು ಜನಕ್ಕೆ ಏನಕ್ಕೆ ಹಾಳು ಮಾಡ್ತಾ ಇದ್ದೀರಾ? ಹೋಲ್ಸೇಲರ್ಗೆ ಸ್ಟ್ರಿಕ್ಟ್ ವಾರ್ನ್ ಮಾಡ್ತಾ ಇದ್ದೀನಿ. ಇಲ್ಲಿಲ್ಲ ಯಾವುದೇ ಡಿಸ್ಟ್ರಿಕ್ಟ್ಗಳಿರಲಿ, ನಮ್ಮ ವೃತ್ತಿ ಒಂದು ಚಿಕ್ಕವರಿಗೆ ನೀವೇನಾದ್ರು ರೋಗ ಮಾಡಕ್ ಹೋದ್ರೆ ಈ ವ್ಯಾಪಾರದಲ್ಲಿ ನಿಮಗೆ ನಾವು ಇವಾಗ ಏನು ಕೊಡಿಸ್ತಾ ಇದೀವಿ ಯಾವುದೇ ಪ್ರಿವಿಲೇಜಸ್ ನಿಮ್ಗೆ ಸಿಕ್ಕಲ್ಲ. ಕ್ವಶನ್ ಮಾಡೋದು ಕಮ್ಮಿ ಮಾಡಿ, ಆಲೋಚನೆ ಮಾಡೋದು ಜಾಸ್ತಿ ಮಾಡಿ. ಯಾವಾಗ್ಲೂ ಕ್ವಶನ್ ಮಾಡ್ತಾ ಇದ್ದ ಅಂತಂದ್ರೆ ಇನ್ನೊಂದು ಬೆಳೆ ನಮ್ಮ ಮೇಲೆ ತೋರಿಸ್ತಾ ಇರುತ್ತೆ. ನಿಮ್ ಮನೆ ಒಳಗಡೆ ಅಧಿಕಾರ ಇರಲ್ಲ, ಆಚೆ ಬಂದು ಅಧಿಕಾರ ತೋರಿಸ್ತಾ ಇರ್ತೀರಾ. ಆ ತರ ಆಗುತ್ತೆ. ಇವತ್ತಿನ ದಿವಸ ನನ್ಗೆ ಒಂದೇ ವರ್ಡ್, ಎಲ್ಲರೂ ಎದ್ದಿ ನಾವು ಹೋರಾಟ ಮಾಡೋದಕ್ಕೆ ನಿಮ್ದು ಪರಿಪೂರ್ಣವಾಗಿ ಸಂಬಂಧ ಇದ್ರೆ ಎಲ್ಲರೂ ಎದ್ದಿ ಒಂದ್ಸರಿ ಆಯ್ ಅಂತೇಳಿ ಎಲ್ಲರೂ ಇದನ್ನ ಹೋರಾಟ ಮಾಡ್ತಾ ಇದೀವಿ. CM ಕಾಯ್ತಾ ಇದೀವಿ. CM ಹತ್ರ ಬಂದ್ರೆ CM ಗೆ ತಗೊಂಡು ಮೆಮೊರಡಮ್ ಕೊಡ್ತಾ ಇದೀವಿ. ಯಾಕಂದ್ರೆ ಸೆಂಟ್ರಲ್ ರೂಲ್ ಇರೋದಕ್ಕೋಸ್ಕರ